ಮುಡಾ ಮಾಜಿ ಆಯುಕ್ತರಾದಂತಹ ನಟೇಶ್ಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ದಿನೇಶ್ ಬಳಿಕ ನಟೇಶ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಮುಡಾದ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ಕೇಸಲ್ಲಿ ಸಂಕಷ್ಟ. ಡಿಬಿ ನಟೇಶ್ ಆಯುಕ್ತರಾಗಿದ್ದ ಅವಧಿಯಲ್ಲಿ ಭ್ರಷ್ಟಾಚಾರವಾಗಿದೆ. ಭ್ರಷ್ಟಾಚಾರದ ಬಗ್ಗೆ ಸಿಎಸ್ಗೆ ದೂರು ನೀಡಿದ್ದಂತಹ ಶ್ರೀನಿವಾಸ್ 2022ರ ಮಾರ್ಚ್ನಲ್ಲಿ ನಟೇಶ್ ಭೇಟಿಯಾಗಲು ತೆರಳಿದ್ರು. ಮೈಸೂರಿನ ಮುಡಾ ಕಚೇರಿಗೆ ಬಂದಿದ್ದಂತಹ ಶ್ರೀನಿವಾಸ್ ಮೊಬೈಲ್ ಕಸಿದು ಕಚೇರಿಯಿಂದ ನೂಕಿದ್ದರು. ಕಚೇರಿಯಲ್ಲಿದ್ದವರಿಂದ ಶ್ರೀನಿವಾಸ್ ಮೇಲೆ ಹಲ್ಲೆ ಮತ್ತು ಬೆದರಿಕೆ ಹಾಕಲಾಗಿತ್ತು. ನಟೇಶ್ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಸೂಚನೆ ಕೊಟ್ಟಿದೆ. ಮೈಸೂರಿನ 8ನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಎಫ್ಐಆರ್ ದಾಖಲಿಸಿ ಅವರ ವಿರುದ್ಧ ಕ್ರಮವನ್ನು ಜರುಗಿಸಿ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಮುಡಾದ ಮಾಜಿ ಆಯುಕ್ತ ಸಾಮಾಜಿಕ ಕಾರ್ಯಕರ್ತನ ಮೇಲೆ ಹಲ್ಲೆ ಮತ್ತು ಬೆದರಿಕೆ ಹಾಕಿದ್ದಂತಹ ಆರೋಪದ ಅಡಿ ಶ್ರೀನಿವಾಸ್ ಅನ್ನುವಂಥವರಿಗೆ 2022ನೇ ಇಸ್ವಿಯಲ್ಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಿಗೆ ಪ್ರಕರಣದಲ್ಲಿ 50-50 ಸೈಟು ಹಂಚಿಕೆಯಲ್ಲಿ ಹಗರಣ ಆಗಿದೆ, ಈ ಬಗ್ಗೆ ತನಿಖೆ ಮಾಡಿ ಅಂತ ದೂರು ಕೊಟ್ಟಿದ್ದರು. ನಂತರ ಆ ದೂರನ್ನು ಮುಖ್ಯ ಕಾರ್ಯದರ್ಶಿಗಳು ಇಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್ ಅಂತ ಆರ್ಡರ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನೇಮಕ ಮಾಡಿ ಜಿಲ್ಲಾಧಿಕಾರಿಗಳು ನೋಟಿಸನ್ನು ಇಶ್ಯೂ ಮಾಡಿದರು ಶ್ರೀನಿವಾಸ್ ಅವ್ರಿಗೆ ಮತ್ತು ನಟೇಶ್ ಅವ್ರಿಗೆ. ಈ ನಟೇಶ್ ಅವರ ಹಗರಣವನ್ನು ಬಯಲಿಗೆ ಎಳಿತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಶ್ರೀನಿವಾಸ್ ಅವ್ರನ್ನ ಕಚೇರಿಗೆ ಕರೆಸ್ಕೊಂಡು CC ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅವರು ಮೊಬೈಲ್ ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ಜೋಬಲ್ಲಿ ಇಟ್ಕೊಂಡಿದ್ರು. ಒಳಗೆ ಕರೆಸ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಕಿತ್ಕೊಂಡು ಅದರಲ್ಲಿರೋ ಇದನ್ನು ನಾಶ ಮಾಡೋಕ್ಕೆ ನೋಡಿದ್ರು. ಅದರ ಪ್ಯಾಟ್ರನ್ ಇರೋದ್ರಿಂದ ಅದು ಮೊಬೈಲು ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ.